ನಮಸ್ತೆ ಗೆಳೆಯರು, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಗೋಲ್ಡನ್ ಸ್ಟಾರ್ ಗಣೇಶ್ ಹಾಗೂ ದುನಿಯಾ ವಿಜಯ್ ರವರು ಒಂದೇ ಪೀರಿಯಡಲ್ಲಿ ಇಂಡಸ್ಟ್ರಿಗೆ ಎಂಟ್ರಿಯಾದವರು. ಮುಂಗಾರು ಮಳೆಯಿಂದ ಗಣೇಶ್ ರವರು ಗೋಲ್ಡನ್ ಸ್ಟಾರ್ ಆದರೆ ದುನಿಯಾ ವಿಜಯ್ ಆಗ್ತಾರೆ. ಹೀಗೆ 2006-07ರ ಸಮಯದಲ್ಲಿ ಭರವಸೆಯ ನಾಯಕರಾಗಿ ಎಂಟ್ರಿಯಾದ ಇವರು ಮುಂದೆ ದೊಡ್ಡ ಸ್ಟಾರ್ ಆಗಿ ಬೆಳೀತಾರೆ. ಹಲವು ಸಕ್ಸಸ್ ಫೇಲ್ಯೂರ್ಗಳನ್ನು ಕಂಡರೂ ಕೂಡ ಅವರದ್ದೇ ಆದ ಮಾರ್ಕೆಟಿಂಗ್ನ ಇನ್ನೂ ಉಳಿಸ್ಕೊಂಡು ಬಂದಿದ್ದಾರೆ. ಈ ವಿಡಿಯೋದಲ್ಲಿ ಇವರಿಬ್ಬರ ಎಷ್ಟು ಸಿನಿಮಾಗಳು ಥಿಯೇಟರ್ನಲ್ಲಿ 100 ದಿನ ಓಡಿವೆ ಅನ್ನೋದನ್ನು ನೋಡೋಣ. ಸೊ ವಿಡಿಯೋನ ಕೊನೆ ತನಕ ನೋಡಿ. ಚೆಲ್ಲಾಟ ಇದು ಗೋಲ್ಡನ್ ಸ್ಟಾರ್ ಗಣೇಶ್ ರವರ ಮೊದಲ ಚಿತ್ರ. 2006ರಲ್ಲಿ ರಿಲೀಸ್ ಆಗಿರುತ್ತೆ. ಇದನ್ನು MD ಶ್ರೀಧರ್ ನಿರ್ದೇಶನ ಮಾಡಿರ್ತಾರೆ. ಗಣೇಶ್ ಅವ್ರ ಜೊತೆ ರೇಖಾ ವೇದವ್ಯಾಸ್ ರವರು ನಾಯಕಿಯಾಗಿ ಅಭಿನಯ ಮಾಡಿರ್ತಾರೆ. ಇದು ರಾಜ್ಯಾದ್ಯಂತ 150 ದಿನಗಳ ಭರ್ಜರಿ ಪ್ರದರ್ಶನ ಕಂಡಿದೆ. ಮುಂಗಾರು ಮಳೆ ಇದು ಗಣೇಶ್ ರವರ ಎರಡನೇ ಚಿತ್ರ. 2006ರಲ್ಲಿ ರಿಲೀಸ್ ಆಗಿರುತ್ತೆ. ಇದನ್ನು ಯೋಗರಾಜ್ ಭಟ್ ನಿರ್ದೇಶನ ಮಾಡಿದ್ದು, ಪೂಜಾ ಗಾಂಧಿ ನಾಯಕಿಯಾಗಿ ಕಾಣಿಸ್ಕೊಂಡಿರ್ತಾರೆ. ಇದು 2006ರಲ್ಲಿ ಇಂಡಸ್ಟ್ರಿ ಹಿಟ್ಟಾದ ಚಿತ್ರ. ಆ ಕಾಲಕ್ಕೆ 50 ಕೋಟಿ ಕಲೆಕ್ಷನ್ ಮಾಡಿ ಲವ್ ಸ್ಟೋರಿ ಸಿನಿಮಾಗಳಿಗೆ ಟ್ರೆಂಡ್ ಸೆಟ್ ಮಾಡಿರುತ್ತೆ. ಇದು ಸತತ 900 ದಿನಗಳ ಭರ್ಜರಿ ಪ್ರದರ್ಶನ ಕಂಡಿದೆ. ದುನಿಯಾ ಇದು ದುನಿಯಾ ವಿಜಯ್ ರವರ ಮೊದಲ ಚಿತ್ರ. 2007ರಲ್ಲಿ ರಿಲೀಸ್ ಆಗಿರುತ್ತೆ. ಇದನ್ನು ಸುಕ್ಕಾ ಸೂರಿ ನಿರ್ದೇಶನ ಮಾಡಿರ್ತಾರೆ. ದುನಿಯಾ ವಿಜಯ್ ಅವ್ರ ಜೊತೆ ರಶ್ಮಿ, ಲೂಷ್ಮಾದ ಯೋಗಿ, ರಂಗಾಯಣ ರಘು, ಕಿಶೋರ್ ಅವರು ಮುಖ್ಯ ಪಾತ್ರಗಳಲ್ಲಿ ಅಭಿನಯ ಮಾಡಿರ್ತಾರೆ. ಬರೀ ಹೊಸಬರಿಂದ ತಯಾರಾದ ಈ ಸಿನಿಮಾ ಭಾರಿ ಯಶಸ್ಸನ್ನು ಸಾಧಿಸಿ ನಿರ್ದೇಶಕ, ನಿರ್ಮಾಪಕರಿಂದ ಹಿಡಿದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದವರಿಗೆಲ್ಲ ಲೈಫ್ ಕೊಡುತ್ತೆ. ಇದು 2007ರಲ್ಲಿ ಬ್ಲಾಕ್ ಬಾಸ್ಟರ್ ಆಗಿ 197 ದಿನಗಳ ಭರ್ಜರಿ ಪ್ರದರ್ಶನ ಕಂಡಿದೆ. ಹುಡುಗಾಟ ಇದು 2007ರಲ್ಲಿ ರಿಲೀಸ್ ಆದ ಗಣೇಶ್ ರವರ ಚಿತ್ರ. ಇದನ್ನು ಸಂಜಯ್ ಕೆ ನಿರ್ದೇಶನ ಮಾಡಿರ್ತಾರೆ. ಚೆಲ್ಲಾಟ ನಂತರ ರೇಖಾ ವೇದವ್ಯಾಸ್ ರವರು ಗಣೇಶ್ ಅವರಿಗೆ ನಾಯಕಿಯಾಗಿ ಕಾಣಿಸ್ಕೊಂಡಿರ್ತಾರೆ. ಇದು ಥಿಯೇಟರ್ಗಳಲ್ಲಿ 100 ದಿನಕ್ಕಿಂತ ಹೆಚ್ಚು ಕಾಲ ಪ್ರದರ್ಶನ ಕಂಡಿದೆ. ಚೆಲುವಿನ ಚಿತ್ತಾರ ಇದು ಕೂಡ 2007ರಲ್ಲಿ ರಿಲೀಸ್ ಆದ ಗಣೇಶ್ ರವರ ಇನ್ನೊಂದು ಬ್ಲಾಕ್ ಬಾಸ್ಟರ್ ಸಿನಿಮಾ. ಇದನ್ನು S. ನಾರಾಯಣ್ ನಿರ್ದೇಶನ ಮಾಡಿರ್ತಾರೆ. ಅಲ್ಲಿ ತನಕ ಚೈಲ್ಡ್ ಆಕ್ಟರ್ ಆಗಿ ಕಾಣಿಸ್ಕೊಳ್ತಿದ್ದ ಅಮೂಲ್ಯರವರು ಈ ಸಿನಿಮಾದಲ್ಲಿ ಪೂರ್ಣ ಪ್ರಮಾಣದ ನಾಯಕಿಯಾಗಿ ಅಭಿನಯ ಮಾಡಿರ್ತಾರೆ. ಇದೊಂದು ರೀಮೇಕ್ ಸಬ್ಜೆಕ್ಟ್ ಆದರೂ ಕೂಡ ರಾಜ್ಯದಲ್ಲಿ ಸಂಚಲನವನ್ನೇ ಸೃಷ್ಟಿ ಮಾಡಿರುತ್ತೆ. ಇದು ಕರ್ನಾಟಕದ ಚಿತ್ರಮಂದಿರಗಳಲ್ಲಿ 200 ದಿನಗಳ ಭರ್ಜರಿ ಪ್ರದರ್ಶನ ಕಂಡಿದೆ. ಚೆಂಡ ಇದು 2007ರಲ್ಲಿ ರಿಲೀಸ್ ಆದ ದುನಿಯಾ ವಿಜಯ್ ರವರ ಮತ್ತೊಂದು ಬ್ಲಾಕ್ ಬಾಸ್ಟರ್ ಸಿನಿಮಾ. ಇದನ್ನು S. ನಾರಾಯಣ್ ರವರು ಡೈರೆಕ್ಟ್ ಮಾಡಿ ಜೊತೆಗೆ ಪ್ರೊಡ್ಯೂಸ್ ಕೂಡ ಮಾಡಿರ್ತಾರೆ. ಶುಭಾ ಪುಂಜ್ ಹೀರೋಯಿನ್ ಆಗಿ ಕಾಣಿಸ್ಕೊಂಡಿದ್ದು, ಈ ಸಿನಿಮಾ ದುನಿಯಾ ನಂತರ ಅದೇ ಥರದ ಒಂದು ಸಕ್ಸಸ್ ಆಗುತ್ತೆ. ಇದು ರಾಜ್ಯಾದ್ಯಂತ 100 ದಿನಗಳಿಗಿಂತ ಹೆಚ್ಚು ಕಾಲ ಪ್ರದರ್ಶನ ಕಂಡಿದೆ. ಕೃಷ್ಣ ಇದು ಗಣೇಶ್ ರವರ 2007ರಲ್ಲಿ ರಿಲೀಸ್ ಆದ ಚಿತ್ರ. MD ಶ್ರೀಧರ್ ನಿರ್ದೇಶನ ಮಾಡಿರ್ತಾರೆ. ಗಣೇಶ್ ಅವ್ರ ಜೊತೆ ಪೂಜಾ ಗಾಂಧಿ, ಶರ್ಮಿಳಾ ಮಾಂಡ್ರೆ ನಾಯಕಿಯಾಗಿ ಕಾಣಿಸ್ಕೊಂಡಿದ್ದು, ಹಾಡುಗಳಿಂದ ಸಖತ್ ಸದ್ದು ಮಾಡಿದ್ದ ಈ ಸಿನಿಮಾ ರಾಜ್ಯಾದ್ಯಂತ 100 ದಿನಗಳ ಭರ್ಜರಿ ಪ್ರದರ್ಶನ ಕಂಡಿದೆ. ಗಾಳಿಪಟ ಇದು ಮುಂಗಾರು ಮಳೆ ಆದ ನಂತರ ಯೋಗರಾಜ್ ಭಟ್ ಹಾಗೂ ಗಣೇಶ್ ಕಾಂಬಿನೇಷನ್ನಲ್ಲಿ ಬಂದ ಇನ್ನೊಂದು ಸಿನಿಮಾ. 2008ರಲ್ಲಿ ರಿಲೀಸ್ ಆಗಿರುತ್ತೆ. ಗಣೇಶ್, ದಿಗಂತ್, ರಾಜೇಶ್ ಕೃಷ್ಣನ್ ಅಂತ ಮಲ್ಟಿ ಸ್ಟಾರ್ ಕ್ಯಾಸ್ಟ್ ಈ ಸಿನಿಮಾದಲ್ಲಿರುತ್ತೆ. ಇದು ಕೂಡ ರಾಜ್ಯಾದ್ಯಂತ ಭರ್ಜರಿ ಯಶಸ್ಸು ಸಾಧಿಸಿ 125ಕ್ಕೂ ಹೆಚ್ಚು ದಿನಗಳ ಪ್ರದರ್ಶನ ಕಂಡಿದೆ. ಜಂಗ್ಲಿ ಇದು 2009ರಲ್ಲಿ ರಿಲೀಸ್ ಆದ ದುನಿಯಾ ವಿಜಯ್ ರವರ ಚಿತ್ರ. ಇದನ್ನು ದುನಿಯಾ ನಂತರ ಸುಕ್ಕಾ ಸೂರಿ ರವರು ನಿರ್ದೇಶನ ಮಾಡಿರ್ತಾರೆ. ದುನಿಯಾ ವಿಜಯ್, ಐಂದ್ರಿತಾ ರೈ, ರಂಗಾಯಣ ರಘು ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿರ್ತಾರೆ. ಈ ಸಿನಿಮಾ ರಾಜ್ಯಾದ್ಯಂತ ಹಲವು ಚಿತ್ರಮಂದಿರಗಳಲ್ಲಿ 100 ದಿನ ಪ್ರದರ್ಶನ ಕಂಡಿದೆ. ಅರಮನೆ ಇದು 2008ರಲ್ಲಿ ರಿಲೀಸ್ ಆದ ಗಣೇಶ್ ಅವರ ಚಿತ್ರ. ಇದನ್ನು ನಾಗಶೇಖರ್ ನಿರ್ದೇಶನ ಮಾಡಿರ್ತಾರೆ. ಗಣೇಶ್ ಅವ್ರ ಜೊತೆ ನಾಯಕಿಯಾಗಿ ರೋಮಾ ಎನ್ನುವವರು ಅಭಿನಯ ಮಾಡಿರ್ತಾರೆ. ಈ ಸಿನಿಮಾ ಕೂಡ 100 ದಿನಕ್ಕಿಂತ ಹೆಚ್ಚು ಕಾಲ ಪ್ರದರ್ಶನ ಕಂಡಿದೆ. ಮಳೆಯಲ್ಲಿ ಜೊತೆಯಲ್ಲಿ ಇದು 2009ರಲ್ಲಿ ರಿಲೀಸ್ ಆದ ಗಣೇಶ್ ಅವರ ಚಿತ್ರ. ಇದನ್ನು ಪ್ರೀತಮ್ ಗುಬ್ಬಿ ನಿರ್ದೇಶನ ಮಾಡಿರ್ತಾರೆ. ಹೀರೋಯಿನ್ ಆಗಿ ಯುವಿಕಾ ಚೌಧರಿ ಹಾಗೂ ಸಂಜನಾ ಸುಖಾನಿ ರವರು ಕಾಣಿಸ್ಕೊಂಡಿರ್ತಾರೆ. ಈ ಸಿನಿಮಾ ಕೂಡ 100 ದಿನಕ್ಕೂ ಹೆಚ್ಚು ಕಾಲ ಪ್ರದರ್ಶನ ಕಂಡಿದೆ. ಜಾನಿ ಮೇರಾ ನಾಮ್ ಪ್ರೀತಿ ಮೇರಾ ಕಾಮ್ ಇದು 2011ರಲ್ಲಿ ರಿಲೀಸ್ ಆದ ದುನಿಯಾ ವಿಜಯ್ ರವರ ಚಿತ್ರ. ಇದನ್ನು ಪ್ರೀತಮ್ ಗುಬ್ಬಿ ನಿರ್ದೇಶನ ಮಾಡಿರ್ತಾರೆ. ದುನಿಯಾ ವಿಜಯ್ ಅವ್ರ ಜೊತೆ ಮೋಹಕ ತಾರೆ ರಮ್ಯಾ ಹೀರೋಯಿನ್ ಆಗಿ ಕಾಣಿಸ್ಕೊಂಡಿರ್ತಾರೆ. ಈ ಸಿನಿಮಾ ಕೂಡ ರಾಜ್ಯದ ಹಲವು ಚಿತ್ರಮಂದಿರಗಳಲ್ಲಿ 100 ದಿನಗಳ ಭರ್ಜರಿ ಪ್ರದರ್ಶನ ಕಂಡಿದೆ. ರೋಮಿಯೋ ಇದು 2012ರಲ್ಲಿ ರಿಲೀಸ್ ಆದ ಗಣೇಶ್ ಅವರ ಚಿತ್ರ. ಇದನ್ನು PC ಶಂಕರ್ ನಿರ್ದೇಶನ ಮಾಡಿರ್ತಾರೆ. ಗಣೇಶ್ ಅವ್ರ ಜೊತೆ ಭಾವನಾ ರಾವ್ ರವರು ನಾಯಕಿಯಾಗಿ ಕಾಣಿಸ್ಕೊಂಡಿರ್ತಾರೆ. ಈ ಸಿನಿಮಾ ಕೂಡ ರಾಜ್ಯಾದ್ಯಂತ 100 ದಿನಗಳ ಭರ್ಜರಿ ಪ್ರದರ್ಶನ ಕಂಡಿದೆ. ಶ್ರಾವಣಿ ಸುಬ್ರಹ್ಮಣ್ಯ ಇದು 2013ರಲ್ಲಿ ರಿಲೀಸ್ ಆದ ಚಿತ್ರ. ಜನಪ್ರಿಯ ಜೋಡಿಯಾಗಿದ್ದ ಗಣೇಶ್ ಹಾಗೂ ಅಮೂಲ್ಯ ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿರ್ತಾರೆ. ಇದನ್ನು ಮಂಜು ಸ್ವರಾಜ್ ನಿರ್ದೇಶನ ಮಾಡಿದ್ದು, ಅಮೂಲ್ಯರವರಿಗೆ ಬೆಸ್ಟ್ ಆಕ್ಟರ್ ಅವಾರ್ಡ್ ಕೂಡ ಬಂದಿರುತ್ತೆ. ಗಣೇಶ್ ಅವರಿಗೆ ಒಂದು ಕಮ್ಬ್ಯಾಕ್ ಕೊಟ್ಟ ಈ ಸಿನಿಮಾ ರಾಜ್ಯಾದ್ಯಂತ 100 ದಿನಕ್ಕಿಂತ ಹೆಚ್ಚು ಕಾಲ ಪ್ರದರ್ಶನ ಕಂಡಿದೆ. ಭೀಮಾ ತೀರದಲ್ಲಿ
ಇದು 2012ರಲ್ಲಿ ರಿಲೀಸ್ ಆದ ದುನಿಯಾ ವಿಜಯ್ ರವರ ಚಿತ್ರ. ಇದನ್ನು ಓಂ ಪ್ರಕಾಶ್ ರಾವ್ ನಿರ್ದೇಶನ ಮಾಡಿರ್ತಾರೆ. ದುನಿಯಾ ವಿಜಯ್, ಉಮಾಶ್ರೀ, ಪ್ರಣೀತಾ ಸುಭಾಷ್ ರವರು ಮುಖ್ಯ ಪಾತ್ರಗಳಲ್ಲಿ ಅಭಿನಯ ಮಾಡಿರ್ತಾರೆ. ಈ ಸಿನಿಮಾ ಭಾರಿ ಮೆಚ್ಚುಗೆಯ ಜೊತೆಗೆ 100 ದಿನಗಳ ಭರ್ಜರಿ ಪ್ರದರ್ಶನ ಕಂಡಿದೆ. ಝೂಮ್ ಇದು 2016ರಲ್ಲಿ ರಿಲೀಸ್ ಆದ ಗಣೇಶ್ ರವರ ಚಿತ್ರ. ಇದನ್ನು ಪ್ರಶಾಂತ್ ರಾಜ್ ನಿರ್ದೇಶನ ಮಾಡಿರ್ತಾರೆ. ಗಣೇಶ್ ಅವ್ರ ಜೊತೆ ರಾಧಿಕಾ ಪಂಡಿತ್ ನಾಯಕಿಯಾಗಿ ಕಾಣಿಸ್ಕೊಂಡಿರ್ತಾರೆ. ಇದೊಂದು ರೀಮೇಕ್ ಸಿನಿಮಾ ಆದರೂ ಕೂಡ ಕರ್ನಾಟಕದ ಚಿತ್ರಮಂದಿರಗಳಲ್ಲಿ 100 ದಿನಗಳ ಪ್ರದರ್ಶನ ಕಂಡಿದೆ. ಶಿವಾಜಿನಗರ ಇದು 2014ರಲ್ಲಿ ರಿಲೀಸ್ ಆದ ದುನಿಯಾ ವಿಜಯ್ ರವರ ಚಿತ್ರ. ಇದನ್ನು ಪಿ.ಎನ್. ಸತ್ಯ ನಿರ್ದೇಶನ ಮಾಡಿರ್ತಾರೆ. ದುನಿಯಾ ವಿಜಯ್ ರವರ ಜೊತೆ ಪಾರುಲ್ ಯಾದವ್ ನಾಯಕಿಯಾಗಿ ಕಾಣಿಸ್ಕೊಂಡಿರ್ತಾರೆ. ಜೂಜಾಡೋದು ಎಷ್ಟು ಅಪಾಯಕಾರಿ ಎಂದು ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ತೋರಿಸಲಾಗಿತ್ತು. ಈ ಸಿನಿಮಾ ಭಾರಿ ಮೆಚ್ಚುಗೆಯ ಜೊತೆಗೆ ಚಿತ್ರಮಂದಿರಗಳಲ್ಲಿ 125 ದಿನಗಳ ಪ್ರದರ್ಶನ ಕಂಡಿದೆ. ಚಮಕ್ ಇದು 2017ರಲ್ಲಿ ರಿಲೀಸ್ ಆದ ಗಣೇಶ್ ಅವರ ಚಿತ್ರ. ಇದನ್ನು ಸಿಂಪಲ್ ಸುನಿ ನಿರ್ದೇಶನ ಮಾಡಿರ್ತಾರೆ. ಗಣೇಶ್ ಅವ್ರ ಜೊತೆ ರಶ್ಮಿಕಾ ಮಂದಣ್ಣ ನಾಯಕಿಯಾಗಿ ಕಾಣಿಸ್ಕೊಂಡಿರ್ತಾರೆ. ಗಂಡ ಹೆಂಡತಿ ಸಂಬಂಧದ ಮೌಲ್ಯಗಳನ್ನು ಫನ್ ಆಗಿ ಎಂಟರ್ಟೈನ್ಮೆಂಟ್ ಜೊತೆಗೆ ಹೇಳಲಾಗಿತ್ತು. ಆ ಕಾರಣಕ್ಕಾಗಿಯೇ ಈ ಸಿನಿಮಾ ಜನ ಮೆಚ್ಚುಗೆಗೆ ಪಾತ್ರವಾಗುತ್ತೆ. ಇದು ರಾಜ್ಯಾದ್ಯಂತ 100 ದಿನಗಳ ಪ್ರದರ್ಶನ ಕಂಡಿದೆ. RX ಸೂರಿ ಇದು 2015ರಲ್ಲಿ ರಿಲೀಸ್ ಆದ ದುನಿಯಾ ವಿಜಯ್ ರವರ ಚಿತ್ರ. ಇದನ್ನು ಶ್ರೀಜಯ್ ಎನ್ನುವವರು ನಿರ್ದೇಶನ ಮಾಡಿರ್ತಾರೆ. ದುನಿಯಾ ವಿಜಯ್, ಆಕಾಂಕ್ಷಾ, ಪಿ. ರವಿಶಂಕರ್ ಮುಖ್ಯ ಪಾತ್ರಗಳಲ್ಲಿ ಅಭಿನಯ ಮಾಡಿರ್ತಾರೆ. ಇದೊಂದು ಎಮೋಷನಲ್ ಲವ್ ಕಮ್ ಫ್ಯಾಮಿಲಿ ಸ್ಟೋರಿ ಸಿನಿಮಾ ಆಗಿದ್ದು ರಾಜ್ಯಾದ್ಯಂತ ಹಲವು ಚಿತ್ರಮಂದಿರಗಳಲ್ಲಿ 100 ದಿನ ಪೂರೈಸಿದೆ. ಕೃಷ್ಣಂ ಪ್ರಣಯಂ ಸಖಿ ಇದು ಗಣೇಶ್ ರವರ ರೀಸೆಂಟ್ ಸಿನಿಮಾ. 2024ರಲ್ಲಿ ರಿಲೀಸ್ ಆಗಿರುತ್ತೆ. ಇದನ್ನು ದಂಡುಪಾಳ್ಯ ಖ್ಯಾತಿಯ ಶ್ರೀನಿವಾಸ್ ರಾಜು ನಿರ್ದೇಶನ ಮಾಡಿರ್ತಾರೆ. ಗಣೇಶ್ ಅವ್ರ ಜೊತೆ ಮಾಳವಿಕಾ ನಾಯರ್, ಶರಣ್ಯ ಶೆಟ್ಟಿ ಹೀರೋಯಿನ್ ಆಗಿ ಕಾಣಿಸ್ಕೊಂಡಿದ್ದು, ಸುಮಾರು ದಿನಗಳ ನಂತರ ಫ್ಯಾಮಿಲಿ ಆಡಿಯನ್ಸ್ಗಳನ್ನ ಥಿಯೇಟರ್ಗೆ ಕರೆಸುವುದರಲ್ಲಿ ಈ ಸಿನಿಮಾ ಯಶಸ್ವಿಯಾಗುತ್ತೆ. ಇದರ ದ್ವಾಪರ ಹಾಡು ತುಂಬ ಪಾಪ್ಯುಲರ್ ಆಗಿ ಚಿತ್ರಕ್ಕೆ ದೊಡ್ಡ ಮಟ್ಟದಲ್ಲಿ ಪ್ರಮೋಷನ್ ತಂದುಕೊಟ್ಟಿತ್ತು. ಈ ಸಿನಿಮಾ ಕೂಡ ಥಿಯೇಟರ್ಗಳಲ್ಲಿ 100 ದಿನಗಳ ಪ್ರದರ್ಶನ ಕಂಡಿದೆ. ಸಲಗ ಇದು 2021ರಲ್ಲಿ ರಿಲೀಸ್ ಆದ ದುನಿಯಾ ವಿಜಯ್ ರವರ ಚಿತ್ರ. ಇದನ್ನು ದುನಿಯಾ ವಿಜಯ್ ರವರೇ ನಿರ್ದೇಶನ ಮಾಡಿರ್ತಾರೆ. ಹಾಡುಗಳಿಂದ ಸಖತ್ ಸದ್ದು ಮಾಡಿದ್ದ ಈ ಸಿನಿಮಾ ದುನಿಯಾ ವಿಜಯ್ ರವರ ಮಾರ್ಕೆಟಿಂಗ್ನೇ ಚೇಂಜ್ ಮಾಡುತ್ತೆ. ಹೀರೋಯಿನ್ ಆಗಿ ಸಂಜನಾ ಆನಂದ್ ರವರು ಕಾಣಿಸ್ಕೊಂಡಿರ್ತಾರೆ. ಇದು ಕೂಡ ಥಿಯೇಟರ್ಗಳಲ್ಲಿ 100 ದಿನಗಳ ಪ್ರದರ್ಶನ ಕಂಡಿದೆ. ನೋಡ್ರಲ್ಲ ಗೆಳೆಯರೆ, ದುನಿಯಾ ವಿಜಯ್ ಹಾಗೂ ಗೋಲ್ಡನ್ ಸ್ಟಾರ್ ಗಣೇಶ್ ರವರ ಯಾವೆಲ್ಲ ಸಿನಿಮಾಗಳು 100 ದಿನ ಪೂರೈಸಿವೆ ಅಂತ. ನಿಮಗೆ ಯಾವ ಸಿನಿಮಾ ಇಷ್ಟ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ಕೊಡಿ. ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ಇದೇ ಥರ ವಿಡಿಯೋಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.